ಶೇಡು ಶೇಡಿಗಾಗಿ ನಡೆಯಿತು ಮಹಾಭಾರತ, ಶೇಡಿಗಾಗಿ ನಡೆಯಿತು ರಾಮಾಯಣ, ಶೇಡಿಗಾಗಿ ಗುರುವಂಶವನ್ನೇ ಸರ್ವನಾಶ ಮಾಡಿದ ಆಶಗುಡಿ ಈ ರಾಮನ ಮಣಿತನಕ್ಕೆ ಈ ಗೌಡನ ಚಕುಣಿ ನಾನೇ ಈ ಊರಿನ ಗರ್ಭ ಶ್ರೀಮಂತ, ಇಲ್ಲಿ ನನ್ನದೇ ಅಧಿಕಾರ. ಸೊತ್ತು 10 ಅಳಿಗೆ ನಾನೇ ಒಡೆಯ. ಲಂಗು ಲಗಮ ಇಲ್ಲದ ನನ್ನ ಬಯಕೆ ಮುಂದೆ ಯಾವ ಮಂಗ ಮಗನು ಎದುರಿಗೆ ನಿಲ್ಲಬಾರದು. ಇದು ನನ್ನ ನಿರ್ಧಾರ ತಕ್ಕಂತೆ ಯಾರಾದರೂ ಅಡ್ಡ ಬಂದರೆ ಅವರನ್ನು ಜೀವಂತವಾಗಿ ಸುಟ್ಟು ಬಿಡುತ್ತೇನೆ. ಗೌಡನ ನಿರ್ಧಾರ. ನನ್ನ ನಿರ್ಧಾರ ತಕ್ಕಂತೆ ಎಲ್ಲರೂ ತಲೆ ತಗ್ಗಿಸಿ ಬಾಗಿ ನಿಲ್ಲಬೇಕು. ಈ ಊರಿನ ಜನ ಇದಕ್ಕೆ ತಪ್ಪಿ ನಡೆದರೆ ತೀರಿತು ಅವರಿಗೆ ಭೂಮಿ ಮೇಲಿನ ಋಣ. ಇದು ರುದ್ರೇಗೌಡನ ನಿರ್ಧಾರ. ಸುತ್ತು 10 ಅಳಿಗೆ, ಸುತ್ತು 10 ಊರಲ್ಲಿ ಅರಳುವ ಕುಸುಮ ವಾಸನೆಯನ್ನು ನೋಡಬೇಕು. ಈ ಸರದಾರ ಓಹೋ, ನನ್ನ ಮಗಳು ಫೋನ್ ಮಾಡಿ ಹೇಳಿದ್ದಳು, ಬೆಂಗಳೂರಿನಿಂದ ಇಂದು ಬರುತ್ತೇನೆ ಎಂದು. ನಾನು ಮರ್ತೇ ಬಿಟ್ಟಿದ್ದೆ. ಶೆಟ್ಟಿ, ಏ ಪುಗ್ ಶೆಟ್ಟಿ, ಯಾಕ್ರಿ ದನೀರ ಪುಗ್ ಶೆಟ್ಟಿ ಅನ್ಬೇಡ್ರಿ, ಬಶೆಟ್ಟಿ ಅಂತ ಅನ್ನಿ. ನನ್ನ ಮಗಳು ಬಸ್ ಸ್ಟ್ಯಾಂಡ್ಗೆ ಬರ್ತಾಳೆ ಎಂದು ಕಾರು ಕಳ್ಸಂತ ಹೇಳಿದ್ದೆ, ಕಳಿಸಿದೀಯಾ? ಇಲ್ಲೋ ಅಪ್ಪ, ಈ ಹಾಲಾದ ವಿಷಯದಾಗ ಮರ್ತ ಬಿಟ್ಟನ್ರಿ. ಯಾಮಲ್ರಿ ದನೀರ, ಏನ್ ಹುಡುಕಾಡಕತ್ತಿಲಿ ಬಸ್ ಶೆಟ್ಟಿ? ಕಾರ್ ಎಲ್ಲೈತಂತ ನೋಡಕತ್ತೀನ್ರಿ ದನೀರ. ತಲಹರಟೆ ಅನುಭವಿಸು, ಅವಳ ಕೊಟ್ಟ ಶಿಕ್ಷೆಯನ್ನು ಅನುಭವಿಸು. ಅವಳು ಈ ರುದ್ರೇಗೌಡನ ಮಗಳು. ಅವಳು ಬರುವಾಗ ಎಲ್ಲರೂ ತಲೆ ತಗ್ಗಿಸಿ ಬಾಗಿ ನಿಲ್ಲಬೇಕು. ಅವಳು ಈ ಊರಿಗೆ ರಾಣಿ, ರಾಣಿ, ಮಹಾರಾಣಿ ಮೆರಿಯಬೇಕು. ಬಸಟಿ ಅದು ಹೋಗಿ ಮೊದಲು ಕಾರು ಕಳಿಸು. ದನಿ ಇವ್ರ್ಯಾರಿ ದನೀರ? ಅಲ್ಲಿ ನೋಡ್ರಿ, ಯಾರೋ ಪ್ರೇಮಿಗಳು ಬರಾಕತ್ಯಾರ. ಹೌದು ಶೆಟ್ಟಿ ಅವ್ರಿ, ನೀವು ಮಾಡೋದೇ ಹತ್ತ ಕೆಲಸ. ಇರ್ಲಿ ಬಿಡಿ, ವಯಸ್ಸಾದ್ಮೇಲೆ ಎಲ್ರೂ ಹಾಗೆ. ಏನ್ ಡ್ಯಾಡಿ ನೀವು ಕಾರ್ ಕಳಿಸ್ತೀನಿ ಅಂತ ಹೇಳಿ ಹಾಗೆ ಮರೆತು ನಿಂತು ಬಿಟ್ರಲ್ಲ ಪಾಪ. ನಾನು ರಾಮುನನ್ನ ಕರ್ಕೊಂಡು ಬಂದೆ. ಅದ್ ಬಿಡಿ ಡ್ಯಾಡಿ, ನೀವು ಆರಾಮಾಗಿದ್ದೀರಾ? ನಾನು ಆರಾಮಿದ್ದೀನಿ. ನೀನ್ ಹೇಗಿದ್ದೀಯಮ್ಮ? ನಾನು ಆರಾಮಾಗಿದ್ದೀನಿ. ಹಾ ರಾಮು, ಆ ಬ್ಯಾಗನ್ನ ಒಳಗಿಟ್ ಬಾ. ಆಗ್ಲಿ ಮೇಡಮ್, ಒಳಗಿಟ್ಟು ಬರುತ್ತೇನೆ. ಈ ಮಗ ನನ್ನ ಮಗಳಿಗೆ ಪ್ರೇಮದ ಬಲೆ ಬೀಸಿದಂತೆ ಕಾಣುತ್ತದೆ. ಅದಕ್ಕೆ ಇವಳು ಇಷ್ಟು ಸಲಿಗೆಯಿಂದ ಮಾತನಾಡುತ್ತಿದ್ದಾಳೆ.
ಈ ಸಮಯದಲ್ಲಿ ಹೇಗಾದರೂ ಮಾಡಿ ಅವನನ್ನು ಮೋಸ ಮಾಡಲೇಬೇಕು, ಈ ಮಗುಗೆ ಅವಮಾನ ಮಾಡಲೇಬೇಕು. ಅಂದಾಗಲೇ ನನ್ನ ಮಗಳ ತಂಟೆಗೆ ಬರುವುದನ್ನು ನಿಲ್ಲಿಸುತ್ತಾನೆ. ಏಕೆ ಅಪ್ಪಾಜಿ, ಏನು ವಿಚಾರ ಮಾಡುತ್ತಿರುವಿರಲ್ಲ? ಏನೂ ಇಲ್ಲವಲ್ಲ. ಹಾ ಮೇಡಮ್, ನೀವು ಹೇಳಿದಾಗೆ ನಿಮ್ಮ ಸುಟ್ಕೇಸ್ ಒಳಗಿಟ್ಟು ಬಂದಿದ್ದೇನೆ. ನನ್ನ ಕೂಲಿ 10 ರೂಪಾಯಿ ಕೊಟ್ಟಿದ್ರೆ ನಾನು ಮನೆಗೆ ಹೋಗುತ್ತಿದ್ದೆ. ಆಗ್ಲಿ ರಾಮು, ತೆಗೆದುಕೊಳ್ಳಿ. ನಿಲ್ಲು, ನೀನು ದಶರಥನ ಮಗ ರಾಮು ಅಲ್ಲವೇ? ನೀನು ಕೂಲಿ ಕೆಲಸ ಮಾಡ್ತಿದೀಯಾ? ಹೌದು ಸೌಕಾರ, ಅದು ನನ್ನ ವೃತ್ತಿ. ಹೊಟ್ಟೆಪಾಡಿಗಾಗಿ ನಾನು ಮಾಡುತ್ತಿರುವ ಕಾಯಕ. ಆದರೆ ನಿಮ್ಮದು ಏನಾದರೂ ಕೆಲಸವಿದ್ದರೆ ಹೇಳಿ ಸರ್, ಅದನ್ನು ನಾನು ಮಾಡ್ತೀನಿ. ಮಾಮ್ಸ್, ಆ ಅವಿವೇಕಿಗೆ ಏನು ಕೆಲಸ ಹೇಳಬೇಕು ಅಂತ ನಾನು ಹೇಳ್ತೀನಿ. ಏನ್ ಮಾಮ್ಸ್, ದಿಢೀರಂತ ಪ್ರತ್ಯಕ್ಷವಾದದ್ದು ಆಶ್ಚರ್ಯವಾಯ್ತೆ? ಆರಾಮಿದ್ದಿದೆ ತಾನೇ? ನಾನು ಆರಾಮಿದ್ದೀನಿ. ನೀನು ಬಾಂಬೆಯಿಂದ ಯಾವಾಗ ಬಂದಿ ಕನ್ವರ್? ಮಾಮ್ಸ್, ಕನ್ವರ್ ನಹಿ, ಕನ್ವರ್ ಲಾಲ್ ಪಲೋ. ಇವ್ರ್ಯಾರಿ ದನೇರ? ಎಷ್ಟು ಉದ್ದ ಐತ್ರಿ ಇವ್ರ ಸರ ದನೇರ? ಇವ್ರು ಇಟ ಇದ್ದವ್ರು ಎಷ್ಟು ಉದ್ದಾಗ್ಯಾರಿ? ಬಾಸಟ್ಟೆ, ಇನ್ನು ನೀನು ಅಪಾಶ್ಯದ ಮಾತು ಬಿಟ್ಟಿಲ್ಲವೇ? ಮಾಮ್ಸ್, ಈ ಅವಿವೇಕಿಗೆ ಏನು ಕೆಲಸ ಕೊಡ್ಬೇಕು ಗೊತ್ತಾ? ಆ ಪಾದರಕ್ಷೆಯನ್ನು ತಗೊಂಡು ಆ ಬಾಗ್ಲಲ್ಲಿ ಇಡಬೇಕು. ನೀನು ಯಾವ ಕೆಲಸ ಕೊಡ್ತೀಯ ಕೊಟ್ಟು ಬಿಡು. ಇವನು ನಿಮ್ಮ ಪಾದರಕ್ಷೆಯನ್ನು ತೆಗೆದುಕೊಂಡು ಆ ಬಾಗಲಾಗಿಡಬೇಕ. ಕನ್ವರ್, ಏನು ಮಾತು ನೋಡ್ತಿರ್ವೆ? ಅಪ್ಪಾಜಿ, ಇವ್ರು ಯಾರು ಗೊತ್ತೇ? ನಾಡು ಪ್ರೀತಿ. ಗೊತ್ತಮ್ಮ, ನೀನು ಕರೆದುಕೊಂಡು ಬಂದ ಕೂಲಿ ಯಾರಿದು? ಅಲ್ಲ, ನಾಡು ಮದುವೆ ಆಗೋ ವೀರ ನಿನ್ನ ಅಳಿಯ. ಏನಂದ್ರೆ ಈ ವಿಷಯ ತಿಳಿದಿದ್ದುದರಿಂದಲೇ ಈ ಮಗನಿಗೆ ಈ ಕೆಲಸ ಹೇಳಿದ್ದು. ರಾಮು, ಈ ಕೆಲಸ ಮಾಡಲು ನೀನು ಒಪ್ಪುತ್ತೀಯೋ ಅಥವಾ ಕೈಲಾಗಲಿಂದ ಹೊರಟು ಹೋಗ್ಯೋ? ಅಸಾಧ್ಯ ಎಂಬುವ ಕೆಲಸ ಈ ರಾಮನ ಜೀವನದಲ್ಲೇ ನಡೆದಿಲ್ಲ. ಹೇಳಿ, ಅದೇನು ನಿಮ್ಮ ಕೆಲಸ? ಮಾಡದಿದ್ರೆ ತಮ್ಮ ತಂಗಿ ಮನೆಯಾಗ ಉಪವಾಸ ಬೀಳ್ಬೇಕಾಗತ್ತ. ಹಾ ಯಜಮಾನ್ರೆ, ಆಗ್ಲಿ ಕೊಡಿ. ನೀವು ಕೊಟ್ಟ ಕೆಲಸವನ್ನ ನಾನು ನೇರದಿಂದ ಮಾಡುತ್ತೇನೆ. ಬೇಡಿ ರಾಮು, ನೀವ್ ಆ ಕೆಲಸ ಮಾಡಬೇಡಿ. ನೋಡಿ ಯಜಮಾನ್ರೆ, ನನ್ನ ಕೆಲಸ ಮುಗೀತು. ನನ್ನ ಕೂಲಿ ಕೊಟ್ಟರೆ ನಾನು ಮನೆಗೆ ಹೋಗ್ತೀನಿ. ತೆಗೆದುಕೋ 10 ರೂಪಾಯಿ. ನೋಡಿದೆ ಮಾಮ್ಸ್, ಹೇಗಾಯ್ತು ಈ ಮಗನಿಗೆ ಅಪಮಾನ? ನಾವು ಮೆಟ್ಟು ಎಲ್ಲಿರ್ಬೇಕೋ ಅಲ್ಲೇ ಇಟ್ಟರೆ ಇವರಿಗೆ ಲೇ ಕನ್ವರ್, ಸ್ಟಾಪ್ ಯುವರ್ ಮೌತ್. ಲೇ ಪಾದರಕ್ಷೆಯ ಮಹಿಮೆ ನಿನಗೇನು ಗೊತ್ತದೆ? ಹಿಂದೆ ಮಾ ಶರಣ ಹರಳಯ್ಯನವರು ಬಸವಣ್ಣನವರಿಗೆ ಶರಣಿ ಎಂದಾಗ ಆವಾಗ ಬಸವಣ್ಣನವರು ಅಂದ್ರಂತೆ ಶರಣು ಶರಣಾರ್ಥಿ ಎಂದು.
ಆವಾಗ ಹರಳಯ್ಯ ದಂಪತಿಗಳು ಅಂದರಂತೆ ಇದ್ಯಾವ ನಮಗೆ ಶಿಕ್ಷೆ, ಅವರ ಗುಣಗಾನ ನಾನು ಎಷ್ಟು ಮಾಡಿದರೂ ತೀರದೆಂದು ಅವರ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಯನ್ನು ಮಾಡಿ ಅಣ್ಣ ಬಸವಣ್ಣನವರ ಮುಂದಿಟ್ಟರಂತೆ. ಆವಾಗ ಬಸವಣ್ಣನವರು ಹೇಳಿದರು, ಈ ಪಾದರಕ್ಷೆಯ ನಾ ಮೆಟ್ಟುವ ಮೆಟ್ಟಲ್ಲ, ಇದು ನನ್ನ ಗುರು ಕೂಡಲ ಸಂಗಮನಾಥನಿಗೆ ಅರ್ಪಿತವೆಂದು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡ್ರಂತೆ. ಲೇ, ಯಾವುದೇ ಕೆಲಸವಾಗಲಿ ಅದನ್ನು ನೀ ಹತ್ತದಿಂದ ಮಾಡಬೇಕು. ಲೇ, ಅದಕ್ಕಾಗಿ ಅಣ್ಣ ಬಸವಣ್ಣನವರು ಹೇಳಿಲ್ಲವೇ, ಇದವೇ ಕಾಯಕವೇ ಕೈಲಾಸವೆಂದು. ಕಣ್ವರ್, ನೀನಲ್ಲದೆ ಇವರ ಅಳಿಯ ನಾನು. ಲೇ, ನೋಡಿ ಸೌಕರ, ನೀ ಕೊಟ್ಟಿರುವ ಈ 10 ರೂಪಾಯಿ 10 ಲಕ್ಷ ವರದಕ್ಷಿಣೆ ಎಂದು ತಿಳಿದುಕೊಳ್ಳುತ್ತೇನೆ. ಇನ್ನು ಮೇಲಾಗಿ ಈ ನಿನ್ನ ಮಗಳು ತಾನಾಗಿ ಬಂದರೆ ಅವಳ ಕೈ ಬಿಡುವುದಿಲ್ಲ. ನೀನೇನು ಕಿತ್ಕೋತೀಯೋ ಕಿತ್ಕೋ, ನಾ ಬರ್ತೀನಿ. ಎಂತ ಹೇಳಿದ್ರಿ ದಣರ? ಕಣವಾರ್, ಈ ಮಗನಿಗೆ ಹೂಡು ಸೇಡೆಂಬ ಬಾಣ, ಅದರಲ್ಲಿ ಅವನು ಸುಟ್ಟು ಭಸ್ಮವಾಗಲೇಬೇಕು. ನನಗಾದ ಅವಮಾನದ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಅಂದಾಗಲೇ ಈ ರುದ್ರೇಗೌಡನ ಮನಸ್ಸಿಗೆ ನೆಮ್ಮದಿ ಇದ್ದು ರುದ್ರೇಗೌಡನ ನಿರ್ಧಾರ. ಆ ನನ್ನ ಹುಲಿಯನ್ನ ಏನು ಮಾಡೋದಕ್ಕಾಗೋದಿಲ್ಲ. ಮಹಾಭಾರತದಲ್ಲಿ ದ್ರೌಪದಿಯನ್ನ ಪಾಂಡವರು ಗೆದ್ದು ತಂದಂತೆ ಈ ಕಲಿಯುಗದಲ್ಲಿ ನನ್ನ ರಾಮ ಈ ಸೀತೆಯನ್ನ ಗೆದ್ದೊಯ್ತಾನೆ. ನೆನಪಿರ್ಲಿ, ನಾನು ಬರೋವರೆಗೂ ಮಾತ್ರ ಬೇರೆಯವರ ಹವ, ನಾನು ಬಂದ ಮೇಲೆ ನಂದೇ ಹವ. ಹಲೋ, ಯಾರು? ಹಲೋ, ಯಾರು? ಹಲೋ, ಯಾರು? ಯಾ ಗೌಡನಲ್ಲ, ಅವ್ರ ಅಪ್ಪನಲ್ಲ. ಇಡೋ ಫೋನು. ನಮಗೇನಿಲ್ಲ ಫೋನ್ ಸರ್. ಏನ್ಲಿ ಅದು ಬಸ್ ಶಕ್ತಿ? ಅದು ಬಿಡಿ, ನಿಮ್ಮ ಹಳೆ ಗಿರಾಕಿ ಹೊತ್ತು ಗೊತ್ತು ಒಂದು ಗೊತ್ತಿಲ್ಲ, ಅದನ್ನ ಬಿಡ್ರಿ ದನೇರ. ಈಗ ನಿಮ್ಗೆ ಎಂತ ಅವಮಾನ ಆಗೈತ್ರಿ ದನೇರ. ಆ ರಾಮನ್ನ ಸುಮ್ಮನೆ ಬಿಡಬಾರ್ದು. ಯೋಚನೆ ಮಾಡಬೇಡಿ ಮಾಮ್ಸ್, ಆ ಮಗನಿಗೆ ತಕ್ಕ ಪಾಠ ಕಲಿಸುತ್ತಂತೆ. ಹೋಲಿ ಬಾಯಾಗ ಜಿಕ್ಕಿ ಸಿಕ್ಕ ಹೆಂಗ ಒತ್ತಾಡ್ತಂಗ ಹಂಗ ಈ ಮಗ ನಮ್ಮ ಕಾಲಾಗ ಸಿಕ್ಕ ಒತ್ತಾಡಬೇಕಾ? ಕನ್ವರ್ಲಾಲ್, ಪರಿಸ್ಥಿತಿ ಹದಗೆಡುತ್ತದೆ. ನಾಳೆ ಅಮೆರಿಕಕ್ಕೆ ಹೋಗಲು ಒಂದು ಟಿಕೆಟ್ ಬುಕ್ ಮಾಡು. ನಾಳೆ ನನ್ನ ಮಗಳು ಈ ಊರಲ್ಲಿ ಇರಬಾರದು. ಆ ರಾಮ ತೊತ್ತು ಕೂಳು ಗತಿ ಇಲ್ಲದೆ ಅಲಿದಾಡುವಂತೆ ಮಾಡಿ ಅವನ ಸುಳಿವು ಸಿಗದಂತೆ ಮಾಡಬೇಕು. ಆವಾಗ ಮರಳಿ ನನ್ನ ಮಗಳು ಬರುವಾಗ ಅವನನ್ನು ಮರ್ತಿರ್ತಾಳೆ. ಆಮೇಲೆ ನಿಮ್ಮಿಬ್ಬರ ಮದುವೆ ತಿಳಿತೆ. ಆಯ್ತು ಮಾಮ್ಸ್, ನಡೆ ಹೋಗೋಣ. ನಡ್ರಿ ದನೇರ, ಟೆನ್ಷನ್ ಮಾಡೈತಿ ಸ್ವಲ್ಪ ನಡ್ರಿ.